ಸ್ಟೇಷನ್ನ ತೋರ್ಸೋದಿಕ್ಕೆ ಒಂದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು. ಆದರೆ ಈ ಟ್ರಿಪ್ನಲ್ಲಿ ಕೆಲವರು ಮನೆಗೆ ಮರಳಲೇ ಇಲ್ಲ. ಈ ಘಟನೆ ನಿಜವಾಗಿಯೂ ನಡೆದದ್ದು ಅನ್ನೋದು ಇನ್ನೂ ರಹಸ್ಯವೇ. ನೀವು ಈ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಿದ್ರೆ ವಿಡಿಯೋ ಪೂರ್ತಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಒಂದು ಸ್ಟೋರಿ ನಿಮ್ಮ ಮುಂದೆ ಇಡಕ್ಕೆ ನಾವು ತುಂಬಾ ಕಷ್ಟಪಡ್ತೀವಿ. ಬನ್ನಿ ಕಥೆಗೆ ಹೋಗೋಣ. ಇದು 2018ರ ಘಟನೆ. ಬೆಂಗಳೂರು ಹತ್ರದ ಒಂದು ಶಾಲೆಯಿಂದ 10ನೇ ತರಗತಿಯ ಮಕ್ಕಳನ್ನ ಟ್ರಿಪ್ಗೆ ಕರ್ಕೊಂಡು ಹೋಗೋಣಾಗಿತ್ತು. ಒಟ್ಟು 40 ಮಕ್ಕಳು, 2 ಟೀಚರ್ಗಳು, ಒಬ್ಬ ಡ್ರೈವರ್ ಇದ್ರು. ಅವರಿಗೆ ಒಂದು ಹಳೆಯ ಹಿಲ್ ಸ್ಟೇಷನ್ಗೆ ಒಯ್ತಿದ್ರು. ಆ ರಸ್ತೆ ದಟ್ಟ ಕಾಡಿನ ಮಧ್ಯದಿಂದ ಹೋಗ್ತಿತ್ತು. ಬಸ್ನಲ್ಲಿ ಎಲ್ಲಾ ಮಕ್ಕಳು ಖುಷಿಯಿಂದ ತಮಾಷೆ ಮಾಡ್ತಾ ಗಲಾಟೆ, ನಗು ಮತ್ತು ಹಿಲ್ ಸ್ಟೇಷನ್ ನೋಡುವ ಎಕ್ಸೈಟ್ಮೆಂಟ್ ಇತ್ತು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಟ್ರಿಪ್ ಅವರ ಜೀವನವನ್ನೇ ಬದಲಾಯಿಸೋದು ಅಂತ. ಸಂಜೆ 6 ಗಂಟೆ ಆಗ್ತಿದ್ದಂತೆ ಹವಾಮಾನ ಬದಲಾಯಿತು. ಮಳೆ, ಗಾಳಿ, ಮಂಜು. ಬಸ್ ಚಾಲಕ ಹೇಳ್ತಾನೆ, ಮೇಡಮ್, ಈ ದಾರಿಯಲ್ಲಿ ರಾತ್ರಿ ಪ್ರಯಾಣ ಮಾಡೋದು ಸೇಫ್ ಅಲ್ಲ ಅಂತ. ಆದರೆ ಟೀಚರ್ಗಳು ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಲಾಡ್ಜ್ ಇರಬಹುದು, ಈ ಕಾಡಲ್ಲಿ ನಿಲ್ಲಬೇಡ ಅಂತ ಹೇಳ್ತಾರೆ. ಬಸ್ಸು ಮುಂದೆ ಸಾಗತ್ತೆ. ಸಡನ್ ಆಗಿ ಬಸ್ಸು ಕಾಡಿನ ಮಧ್ಯದಲ್ಲಿ ನಿಂತುಬಿಡುತ್ತೆ. ಇಂಜಿನ್ ಒಳಗಿಂದ ಹೊಗೆ ಬರ್ತಿತ್ತು. ಬಸ್ಸು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗಲ್ಲ. ಮೆಕ್ಯಾನಿಕ್ಗೆ ಕಾಲ್ ಮಾಡಬೇಕು ಅಂತ ಮೊಬೈಲ್ ನೋಡಿದ್ರೆ ನೆಟ್ವರ್ಕ್ ಝೀರೋ. ಆ ಕಾಡಿನ ಮಧ್ಯದಲ್ಲಿ ನೆಟ್ವರ್ಕ್ ಬರೋದೇ ಇಲ್ಲ. ಆ ಚಿಕ್ಕ ಕಾಡಿನ ಮಧ್ಯೆ ಮಂಜು ತುಂಬಿದ ವಾತಾವರಣ. ಮಕ್ಕಳಲ್ಲಿ ಭಯ ಶುರುವಾಗತ್ತೆ. ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಸುತ್ತ ಕತ್ತಲು ಮತ್ತು ಹೊಗೆಯೇ ಇತ್ತು. ಅಷ್ಟರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಮಿಸ್, ಅಲ್ಲಿ ಯಾರೋ ನಿಂತಿದ್ದಾರೆ ಅಂತ. ದೂರದಲ್ಲಿ ಒಬ್ಬ ಹೆಣ್ಣು ಮಗಳು, ಬಿಳಿ ಸ್ಕೂಲ್ ಡ್ರೆಸ್, ಮುಖದ ಮೇಲೆ ಕೂದಲು, ಮುಖ ಸ್ಪಷ್ಟವಾಗಲ್ಲ. ಟೀಚರ್ ಕೂಗ್ತಾರೆ, ಯಾರು ನೀನು ಅಂತ. ಆಕೆ ನಿಧಾನವಾಗಿ ಹೇಳ್ತಾಳೆ, ನಾನು 10 ವರ್ಷಗಳ ಹಿಂದೆ ಟ್ರಿಪ್ಪಿಗೆ ಬಂದಿದ್ದೆ ಅಂತ. ಅಷ್ಟರಲ್ಲಿ ಮಿಂಚು ಬಡಿತು ಮತ್ತೆ ಆಕೆ ಕಾಣೆಯಾಗ್ತಾಳೆ. ಮಕ್ಕಳು ಬಸ್ ಒಳಗಡೆ ಕಿರುಚುತ್ತಾ ಭಯಪಡ್ತಾರೆ. ಸ್ವಲ್ಪ ಸಮಯದಲ್ಲಿ ಆ ಮಕ್ಕಳಲ್ಲಿ ಒಬ್ಬ ಹುಡುಗ ಮಿಸ್ಗೆ ಹೇಳ್ತಾನೆ, ನನಗೆ ಟಾಯ್ಲೆಟ್ ಬಂದಿದೆ, ಹೊರಗೆ ಹೋಗ್ತೀನಿ ಅಂತ. ಟೀಚರ್ ಇನ್ನಿಬ್ಬರನ್ನ ಅವನ ಜೊತೆ ಕಳಿಸ್ತಾರೆ, ಬೇಗ ಹೋಗಿ ಬನ್ನಿ ಅಂತ. 3 ಮಕ್ಕಳು ಬಸ್ಸಿನಿಂದ ಕೆಳಗಿಳಿದು ಬಸ್ ಹಿಂದೆ ಹೋಗ್ತಾರೆ. ಬಸ್ ಒಳಗಡೆ ಟೀಚರ್ ಡ್ರೈವರ್ನ ಹೇಳ್ತಾರೆ, ನೀನು ಆ ಮಕ್ಕಳ ಜೊತೆ ಹೋಗು, ಇಲ್ಲಾಂದ್ರೆ ಅವ್ರು ಹೆದರ್ಕೋತಾರೆ ಅಂತ. ಡ್ರೈವರ್ ಬಸ್ ಹಿಂದೆ ಹೋದಾಗ ಮಕ್ಕಳಿರಲ್ಲ. ಡ್ರೈವರ್ ಸುತ್ತಲೂ ಹುಡುಕ್ತಾರೆ, ಎಲ್ಲಿಯೂ ಸಿಗಲ್ಲ. ಸುತ್ತ ಕಾಡಿನಲ್ಲಿ ಭಯಂಕರ ಪ್ರಾಣಿಗಳ ಕೂಗೋ ಶಬ್ದ ಬರುತ್ತೆ. ಟೀಚರ್ಸು ಮತ್ತೆ ಮಕ್ಕಳು ಬಸ್ಸಲ್ಲಿ ಹೆದರಿ ಅಳೋದಿಕ್ಕೆ ಶುರು ಮಾಡ್ತಾರೆ. ಡ್ರೈವರ್ 2 ಗಂಟೆಗಳ ಕಾಲ ಹುಡುಕಿದ್ರೂ ಸಿಗಲ್ಲ. ರಾತ್ರಿ ಪೂರ್ತಿ ಕಾಡಿನಲ್ಲಿ ಭಯ, ಅಳು ಮತ್ತು ಗೋಳಾಟಗಳಿಂದ ತುಂಬಿತ್ತು. ಬೆಳಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಪೊಲೀಸ್ ಬರ್ತಾರೆ. ಪೊಲೀಸ್ ತನಿಖೆಯಲ್ಲಿ ಒಬ್ಬ ವಯಸ್ಸಾದ ಪೊಲೀಸ್ ಹೇಳ್ತಾನೆ, ಇದೇ ರಸ್ತೆಯಲ್ಲಿ 10 ವರ್ಷ ಹಿಂದೆ ಒಂದು ಶಾಲಾ ಬಸ್ ಅಪಘಾತವಾಗಿತ್ತು. ಅದರಲ್ಲಿಂದ ಒಬ್ಬ ಹುಡುಗಿ ಮಾತ್ರ ಕಾಣೆಯಾಗಿದ್ಲು. ಅವಳ ಫೋಟೋ ತೋರಿಸಿದಾಗ ಎಲ್ರೂ ಶಾಕ್. ರಾತ್ರಿ ಕಂಡ ಹೆಣ್ಣು ಮಗಳು ಅವಳೇ ಆಗಿದ್ಲು. ಇವತ್ತಿಗೂ ಆ ದಾರಿಯಲ್ಲಿ ರಾತ್ರಿ ಪ್ರಯಾಣ ಮಾಡಿದವರು ಒಬ್ಬ ಹೆಣ್ಣು ಮಗಳು ಕಾಣಿಸ್ತಾಳೆ ಅಂತ ಹೇಳ್ತಾರೆ. ಆಕೆ ಇನ್ನೂ ತನ್ನ ಟ್ರಿಪ್ ಮುಗಿಸೋಕೆ ಕಾಯ್ತಿದ್ದಾಳ ಅಥವಾ ಇನ್ನೊಬ್ಬರನ್ನ ಕರ್ಕೊಂಡು ಹೋಗೋಕ? ನಿರ್ಣಯ ನಿಮ್ಮದು. ಈ ವಿಡಿಯೋ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಧನ್ಯವಾದ.